ನವಶಕ್ತಿಗಳ ಭ್ರೂಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡಗಳನ್ನೇ ಸೃಷ್ಟಿಸಿದ ಈ ಧೂರಧೀರ ಧೀರನಿಗೆ ಸುರಸತ್ರ ಯಾಗದಲ್ಲಿ ಪ್ರಪಂಚನ ಜಂಜಾವಾತಕ್ಕೆ ಸಿಲುಕಿದ ಹಸುಳೆಗಳಂತೆ ಯಕ್ಷ ದಿವ್ಯ ಗಂಧರ್ವ ಕೋಟಿಗಳು ದಕ್ಷ ಲೋಕದಲ್ಲಿ ವೃದ್ಧ ವಾಯಸಗಳಂತೆ ಹಾರಾಡುತ್ತಿರುವಾಗ ದುರ್ಧರ ಯಜ್ಞ ವಿಜಯನಾದ ಈ ದೂರಧೀರ ಧೀರನಿಗೆ ಸುರಸತ್ರ ಯಾಗದಲ್ಲಿ ಪ್ರಪಂಚನ ಕಾರ್ಮುಗಿಲ ಗರ್ಜನೆಯಂತೆ ಮೊರೆದೇಳುತ್ತಿರುವ ಅಪ್ರತಿಮ ಪ್ರತಾಪ ಚಲದಂಕನಿಗೆ ಸುರಸತ್ರ ಯಾಗದಲ್ಲಿ ಪ್ರಪಂಚನ ಹೀಂ ದಕ್ಷೇಂದ್ರ ಧರಿಸಿರ್ಪ ನೀಂ ಕರದೊಳ್ ಕಾಲ ಭೈರವ್ಯ ಜ್ವಾಲೆಯ ಬರ್ಪರ ದೀಪಗಳೇಳಂ ಸುತ್ತಿಪುರ ಪಾದಾಳ ಶೇಷನಾಗಂ ವಿಜಯ ಲಕ್ಷ್ಮೀಂ ಪ್ರಜ್ವಲಿಸಿರ್ಪ ಈ ಧೂರಧೀರ ಧೀರನಿಗೆ ಸುರಸತ್ರ ಯಾಗದಲ್ಲಿ ಪ್ರಪಂಚನ 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 ಏಕೆ ಪಶ್ಚಾತ್ತಾಪದಿಂದ ಪರಿತಪಿಸುತ್ತಿರುವೆ ದಕ್ಷೇಂದ್ರ? ನೆರೆದ ಮಹಾಸಭೆಯಲ್ಲಿ ವಿದ್ಯಾಧರನ ನಗೆಗೆಡಲು ನನ್ನ ಸಾಯಿತು. ಗುರುದೇವ, ಜಂಬುಕದ ಕೂಗು ಗಗನಕ್ಕೆ ಕೇಳಿಸಿತು ಅಂದ ಮೇಲೆ ಆ ದೇವತೆಗಳಿಂದ ಮತ್ತೇನಾಗಬೇಕು? ಆಗಬೇಕು ಆಗಬೇಕಾದ ಕಾರ್ಯಗಳನ್ನು ಆಗ ಮಾಡಲಿ. ಭೃಗುದೇವ ಹಿಂದಿರುಗಿ ನೋಡಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅತ್ಯಪಮಾನ. ರಾಜೇಂದ್ರ, ಅಪಮಾನವು ಒಂದು ಕಾಲಕ್ಕೆ ಅಪಘಾತವಾದರೂ ಆಗಬಹುದು. ಅಪಘಾತ ಅಪಘಾತ ದಾವಾಜ್ಞಂತೆ ತಗತಗಿಸುತ್ತಿರುವ ದಕ್ಷನ ಜಠರಾಜ್ಞೆಯನ್ನು ನಂದಿಸಲು ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ. ದಕ್ಷನ ಪರಿಭವದ ರಕ್ತಧಾರೆಯಿಂದ ಪ್ರಜ್ವಲಿಸಿರುವ ಈ ಕರಕಟ್ಟರು ಶಬ್ದ ಮೊದಲಿ ಜಲನಿಧಿಯು ಶೋಣಿತವಾಗಿ ಪರಿಣಮಿಸುತ್ತಿರುವುದು. ಆ ಚಿಂತೆಯು ಭೃಗುದೇವನಲ್ಲಿ ಮೀಸಲಾಗಿರುವುದು. ಭೃಗು ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡೆ ಚಕಿತನಾಗಿದ್ದ ನೀ ಪ್ರಭುದೇವ. ಆತ್ಮಹತ್ಯದ ಅಪಮಾನದಲ್ಲಿ ತೇಲಾಡುತ್ತಿದ್ದ ದಕ್ಷನ ವೀರ ರಸವು ನಿಸ್ಸಾರವಾಯಿತು. ಎಂದೆಂದಿಗೂ ಬ್ರಹ್ಮಯಜ್ಞ ಬಂದಿತನಾದ ಈ ಭೃಗುದೇವರು ಚಕಿತನಲ್ಲ. ಅಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಭೃಗುದೇವ? ಅದು ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಅಡಗಿರುವ ಜ್ವಾಲೆಯಂತೆ ಮೊರೆಯಾಗಿದ್ದ ಕೋಪಾಗ್ನಿಯು ದಕ್ಷ ಯಜ್ಞದಲ್ಲಿ ಮಿಂಚಿನ ನೋಳಿಗೆಯಂತೆ ಮಿನುಗುವತ್ತು. ದಕ್ಷ ಯಜ್ಞ ದಕ್ಷ ಯಜ್ಞ ಅದನ್ನು ಮಾಡುವವರಾರು ಭೃಗುದೇವ? ಈ ಭಯಂಕರನಾದ ಭೃಗುದೇವ ಸಿಡಿಲಿನ ಸರಣಿಯ ಗತಿಯನ್ನು ಹೊಂದಿದ ಭೂಧರನಂತೆ ಈ ಭಾಗದ ಮನದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠೆ ಮಾಡುವ. ಇದು ಸಾಧ್ಯವೇ? ಅಸಾಧ್ಯವಾದ ಕಾರ್ಯವೊಂದಿಲ್ಲ ನನಗೆ. ಒಂದೆರಡು ದಿವಸದಲ್ಲಿ ದಕ್ಷ ಮಾರನೇ ಮಹಾಯಜ್ಞವನ್ನು ಹೂಡುವನು. ಆ ಪರಶಿವನ ರಕ್ತರಸದಿಂದ ಸಮ್ಮಿತ್ತುಗಳೇ ಅದಕ್ಕೆ ಆವಿರ್ಭಾವ. ಸಭಂಗಣತಿ ಭಯವನಾಂತು ತಗದಗಿಸಿ ಸಭ ಭೂಮಿ ಭಯ ತಗದಗಿಸೆ. ಭೃಗುದೇವ ಸಭಂಗಣತಿ ಭಯವನಾಂತು ತಗದಗಿಸಿ ಸಭ ಭೂಮಿ ಭಯ ತಗದಗಿಸೆ. ತುಮದಾಂತಿ ಭೂತ ಧರೆಯ ಹೊರದಿ ಜಲ ಬ್ರಹ್ಮ ತುಮ
ಮತಾಂತಿ ಭೂತ ಧರೆಯೊಳು ಬರದಿ ದುರದಿರದಿಸಿರವರಿದು ಮೆರೆಯುತ್ತಲಿ ಸಬಂಕಣದಿ ಭಯವನಾತು ಸಭಾ ಭೂಮಿ ಭಯ ತಗದಗಿಸೆ ಯಜ್ಞದಿ ಶಿವನನ್ನು ಬಂಧಿಸಿ ಮೆರೆವೆ ಯಜ್ಞದಿ ಶಿವನನ್ನು ಬಂಧಿಸಿ ಸಾಧನ ಹಿಡಿಯುತ್ತಲೇ ಯಜ್ಞದಿ ಶಿವನನ್ನು ಬಂಧಿಸಿ ಮೆರೆದಿ ಗಂಗೋದರನ ಹಿಡಿಯುತ್ತಲೇ ಶೂಲಪಾಣಿಯ ಮತರಿದು ಶೂಲಪಾಣಿಯ ಬಲ 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 ಹೃದಯದಿ ಮೆರೆವೆ ಬಲ 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 ಹೃದಯದಿ ಮೆರೆ ಬಂಧನದಿ ಭಯವನ್ನು ಸಭಾಭೂಮಿ ಭಯ ತಗದಗಿಸೆ 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 ಕಾರಣ ಬೆಳೆಯುತ್ತ ಚಂದ ಬಂದರ ಕಾರಣ ಬೆಳೆಯುತ್ತ ಚಂದ ಬಂದ ಚಲ ದಿನ ಬೆಳೆಯುತ್ತದೆ ಕಾರಣ ಬೆಳೆಯುತ್ತ ಚಂದ ಬಂದರು ಚಲ ದಿನ ಬೆಳೆಯುತ್ತದೆ ಪದಾಂತರ ತಳೆಯುತ್ತ ಬಿಡಿದು ವಿಭಾಗಿಸಿ ಅರುಗದಿ ನಾನು ಪದಾಂತರ ತಳೆಯುತ್ತ ಬಿಡಿದು ವಿಭಾಗಿಸಿ ಅರುಗದಿ ನಾನು ಬಲ 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 ಹೃದಯ ನಿಮರೆ ಸಭಾಂಗಣದಿ ಭಯವನು ಸಭಾ ಭೂಮಿ ಭಯ ತಗದಗಿ 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 ಮನಸ್ಸಿನ ಬಿಡಸಿನ ಪರಿಭವ ವಿರಗಿ ಭೂಮಿಯ ತರಿಸಿ ಮೆರವೆ ಮನಸ್ಸಿನ ಬಿಡಸಿನ ಪರಿಭವ ವಿರಗಿ ಭೂಮಿಯ ತರಿಸಿ ಮೆರವೆ ತಡುಕದಿ ಸೆಳೆದು ಕೃತಂತನ ತಳನಕ್ಕೆ ತರುಬೇಕು ಬಲ ಬಲ ಬಲಯುತ ನೆನಪೆ ಸಬಂಧನದಿ ಭಯವನು ಸಭಾ ಭೂಮಿ ಭಯ ತಗದಗಿಸೆ 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 ಹಲೋ ವಿಜಯಘೋಷದ ನಾದವನ್ನು ಸಾರುತ್ತಾ ನಾರದರು ಹಿತ್ತಲೇ ಬರುತ್ತಿರುವರು ಬರಲಿ ಸಂತೋಷ ಒಟ್ಟು ದೇವರಿಗೆ ನಮಸ್ಕರಿಸುವೆವು ನಿನಗೆ ಮಂಗಳವಾಗಲಿ ದಕ್ಷ ಬ್ರಹ್ಮ ಜಾಲವ ರುಚಿಕ ಬ್ರಹ್ಮರಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ. ಇಲ್ಲ ಒಟ್ಟು ದೇವ ಇಲ್ಲ ನಾನೋರ್ವ ಹತಭಾಗ್ಯ. ಅದೇಕೆ ಹೀಗೆ ಹೇಳುತ್ತಿರುವ ದಕ್ಷ ಬ್ರಹ್ಮ? ದೇವ ಸತ್ರ ಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಮತ್ತೆ ಭೃಗುದೇವನಿರುವಲ್ಲಿ ನಿನಗೆ ದುರ್ಭೇದವೇ? ದುರ್ಭೇದ ನಾಳೆ ಬೈಗೊಂದನು ಹೂಡುವೆನು ದಕ್ಷ ಮಾರಣ ಮಹಾಯಜ್ಞವನ್ನು. ಬಲಾಬಲ ಹೂಡಲೇಬೇಕು ಮಹಾಯಜ್ಞವನ್ನ. ನೀನಲ್ಲದೆ ಮತ್ಯಾರು ಭೃಗುದೇವ ಯಜ್ಞವನ್ನು ಹೂಡುವವರು? ಹೌದು ನಾರದ, ನೀನೋರ್ವ ನವಬ್ರಹ್ಮರುಗಳಲ್ಲಿ ನಾಯಕನಲ್ಲವೇ? ನಮಗಾದ ಅಪಮಾನವು ನಿನಗಿಲ್ಲವೇ? ಹೌದೌದು. ಸಂಚಾರಿ ದಕ್ಷ ಯಜ್ಞದ ವಿಚಾರವನ್ನು ದೇವಲೋಕದಲ್ಲಿ ಹರಡು. ಆ ಪರಶಿವನ ಪರಮಾವಧಿಯನ್ನು ಕಂಡು ಯಕ್ಷ ಗಂಧರ್ವರು ಸಂತೋಷ ಪಡಲಿ. ಏನು ಪರಶಿವನ ಪರಮಾವಧಿ? ಇದು ನಿಶ್ಚಯವೇ ಭೃಗುದೇವ? ನಿಶ್ಚಯವಾದರೆ ಜಾಮಾತ ಶಿವನೆಂದು ನಿನಗೆ ಭಯವೇ? ಭಯವೆಂಬ ಶಬ್ದವನ್ನು ಈ ದುರದಿರ ನಮಗರಲ್ಲಿ ಬೇಡ. ನಾವು ದಕ್ಷ ಬ್ರಹ್ಮ ಗೋ ಮೇದಿಕೆ ಪುಷ್ಪರಾಶಿ ಸಾಲು ನೆಲಗಟ್ಟುಗಳಿಂದ ರಂಜಿಸಲಿ ಯಜ್ಞ ಶಾಲೆ. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲ ಯೋಜನಾ ರಂಗವಲ್ಲಿಗಳಿಂದ ಯಜ್ಞ ಶಾಲೆ. ಆ ಶೂಲಪಾಣಿಯ ರುಂಡವನ್ನು ಕರಿದು ತೋರುವೆನು ನಿನಗೆ ಯಜ್ಞ ಮಂಟಪದಲ್ಲಿ. ಇದೇ ಈ ಭೃಗುದೇವನು ದಕ್ಷನಿಗಾಗಿ ಧರಿಸಲ್ಪಟ್ಟ ಪ್ರಧಾನ ಅಭಯ. ಒಳ್ಳೆಯ ಅಭಯ ಪ್ರದಾನ. ದಕ್ಷ ಭೃಗುವಿನ ಹಂತಕ್ಕೆ ಒಳ್ಳೆಯ ಅಭಯ ಪ್ರದಾನ. ಅಭಯವಿಂದು ಶಿವ ಸಮಾಧಿಯ ಮರಣ ಭೂಮಿ. ಆ ಮರಣ ಭೂಮಿಯಲ್ಲಿ ದಕ್ಷನು ಸ್ಥಿರನಾದ. ಸಂಚಾರಿ ಭೃಗುವಾಜ್ಞೆಯಂತೆ ನಾನೀಗಲೇ ದಕ್ಷ ಮರಣ ಮಹಾಯಜ್ಞವನ್ನು ಹೂಡುವೆನು. ಜೈ ಭೈರವಿ, ಜೈ ಭೈರವಿ, ಜೈ ಭೈರವಿ.
ನೋಡುವೆ ನರಯ್ಯೋ ದಗದಗಿಸಿ ಮೆರೆವ ಕ್ರತುವ ಕ್ರತುವ ನಾನು ನಡೆಸಿ ನೋಡುವೆ ನರಯ್ಯೋ ದಗದಗಿಸಿ ಮೆರೆವ ಕ್ರತುವ ಜಗದ್ದೋರಣ ಜಗದ್ವಯ ವಿಧಾನ ವಿನೋದ ವಿಡಂಬನ ಜಗದ್ದೋರಣ ಜಗದ್ವಯ ವಿಧಾನ ವಿನೋದ ವಿಡಂಬನ ಜರ ಮರಣ ಭಯ ವಿಧಾನ ಬೃಹರ ಜರ ಮರಣ ಭಯ ವಿರೋಧ ವಿರೋಧ ಮನಸ್ಸೋಂದಿಕರ ಸಾಹಸ ಕತುವ ನಾವು ನಡೆಸಿ ನೋಡುವೆ ನರಯ್ಯೋ ದಗದಗಿಸಿ ಮೆರೆವ ಕತುವ ದಗದಗಿಸಿ ಮೆರೆವ ಕತುವ ದಗದಗಿಸಿ ಮೆರೆವ ಕತುವ ನನ್ನ ಆಶ್ರಮಕ್ಕೆ ಮುಕುಂದನೊಡನೆ ಬಂದ ಪರಶಿವನ ತನ್ನ ಅಣಗಣ್ಣನ್ನು ಉಳಿಸಿಕೊಂಡು ಆ ಮುಕುಂದನನ್ನು ಪ್ರೇರೇಪಿಸಿ ನನ್ನ ಪಾದದ ನೇತ್ರವನ್ನು ಕೀಳಿಸಿ ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೂ ತೋನೇ ಕಾರಣನಾದನು. ನಿನ್ನೆ ನಡೆದ ಸತ್ರಯಾಗ ಸಮಾರಂಭದಲ್ಲಿ ದಕ್ಷನನ್ನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ಹೆಚ್ಚಿದವು. ಯಾವುದಕ್ಕೂ ಆ ಪರಶಿವನ ಮಾತನಾಡಲೇ ಇಲ್ಲ. ಆ ದಕ್ಷನಾದರೂ ಆ ಪರಶಿವನಲ್ಲಿ ತನ್ನ ವೈರ ಸಾಧಿಸಲು ಹೊರಟು ನಾನು ಇದೇ ಸಮಯವನ್ನು ಉಪಯೋಗಿಸಿಕೊಂಡು ಆ ದಕ್ಷನನ್ನು ಪ್ರೇರೇಪಿಸಿ ಆ ಪರಶಿವನ ಪರಮಾವಧಿಯನ್ನು ಕಾಣಲೇಬೇಕು. ಅದು ಜಾಲಬ್ರಹ್ಮನು ಇತ್ತಲೇ ಬರುತ್ತಿರುವ ಭೃಗುದೇವಪತಿ ಕರಿದು ಬೃಂದಾರ ಭೈರವ ಭೃಗುದೇವಪತಿ ಕರಿದು ಬೃಂದಾರ ಭೈರವ ಭೃಗು ಮಯಜ್ಞವ ಭೃಗು ಎಂದು ಮಾಡಿದರೋ ಪೂಜೆಯಲಾದ ಉಗ್ರಗಳು ದಕ್ಷಪತಿ ಅಗ್ರ ಪೂಜೆಯಲಾದ ಉಗ್ರಗಳು ದಕ್ಷಪತಿ ರಾಗ್ರಾಂತ ರೂಪದಲ್ಲಿ ರೋಗು ನಿಮ್ಮ ಭಯದಿಂದ ಮಾಡಿದರೋ ಗುರುದೇವರಿಗೆ ನಮಸ್ಕರಿಸುವುದು. ನಿನಗೆ ಮಂಗಳವಾಗಲಿ. ಜಾಲಬ್ರಹ್ಮ ಗುರುದೇವ ದಕ್ಷ ಬ್ರಹ್ಮನು ಸುಖಿಯಾಗಿರುವನೇ? ಆಹಾ, ಸುಖಿಯಾಗಿರುವನು. ಬಹಳ ಸಂತೋಷ, ಬಹಳ ಸಂತೋಷ. ಬಾಯಾರಿಕೆಯಿಂದ ಬರುತ್ತಿರುವವನಿಗೆ ಮಂದ ಮಾರಕದಿಂದ ಕೂಡಿ ಪರಿಶೋಧಿಸುವ ಪದ್ಮಾಕರವನ್ನು ಕಂಡಂತಾಯಿತು. ಜಾಲಬ್ರಹ್ಮ ಗುರುದೇವ, ಈಗ ದಕ್ಷ ಬ್ರಹ್ಮನು ಎಲ್ಲಿರುವನು? ಗುರುದೇವ, ದಕ್ಷಿಣ ಮಾಡುತ್ತಿರುವ ಯಜ್ಞಕ್ಕೆ ತಮ್ಮನ್ನು ಕರೆತರಲು ನನ್ನನ್ನು ಹೇಳಿ ಕಾರ್ಯಾರ್ಥವಾಗಿ ವೇದವಚನೆ ಓದಿಕೊಳ್ಳುತ್ತಂದೆ. ಜಾಲಬ್ರಹ್ಮ ಹೇಳು. ದಕ್ಷ ಬ್ರಹ್ಮನ ಜಾಮಾತರೆಲ್ಲರೂ ಯಜ್ಞ ಶಾಲೆಯಲ್ಲಿ ಪರಿಶೋಭಿಸುತ್ತಿರುವರು ಗುರುದೇವ. ಅಲ್ಲದೆ ಅವನ ಸಾವಿರಾರು ಪುತ್ರಿಯರು ಯಜ್ಞ ಶಾಲೆಯಲ್ಲಿ ನೆರವೇರುವರು. ಇಲ್ಲಿ ಮುಖ್ಯವಾದ ವಿಚಾರ ಬಂದಿದೆ. ಏನದು? ಅದೇನೆಂದರೆ ಆ ದಧಿಚುರಿಸಿಯು ಅಲ್ಲಿಗೆ ಬರಲೇಬೇಕು. ಆದ್ದರಿಂದ ನೀನೀಗಲೇ ಹೋಗಿ ಆತನನ್ನು ಅಲ್ಲಿಗೆ ಕರೆದುಕೊಂಡು. ಗುರುದೇವ, ದಕ್ಷಿಣ ಮಾಡುತ್ತಿರುವ ಯಜ್ಞಕ್ಕೆ ಆ ದಧೀಚಿಯು ಬೇಕಾಗಿಲ್ಲ. ಜಾಲಬ್ರಹ್ಮ ಅವನು ಬಂದರೂ ಬಾರದಿದ್ದರೂ ಅವನು ನೆಪಕ್ಕೆ ಕರೆಯಲೇಬೇಕು. ಆದ್ದರಿಂದ ನೀನೀಗಲೇ ಹೋಗಿ ಆತನನ್ನು ಅಲ್ಲಿಗೆ ಕರೆದುಕೊಂಡು ಆಗಬಹುದು. ನಿನಗೆ ಮಂಗಳವಾರ.
ಹರಿಯರ ಕುದ ಗಣ ಗಣದ ಗಮದ ಗತಿಯ ಗುಣದ ಹರಿಯರ ಕುದ ಗಣ ಗಣದ ಗಮದೆಯ ಗತಿಯ ಗುಣದ ಧೋರಣ ಯೋಗವಿದು ದುರಂತವೀತ ಧೋರಣ ಯೋಗವಿದು ದುರಂತವಿದು ದುರವಿಜಯ ರಣಕದುವ ಧರಿಸುವೆನು ದುರವಿಜಯ ರಣಕದುವ ಧರಿಸುವೆನು ಕಟುವ ನಾನು ನಡೆಸಿ ನೋಡುವೆ ಸರಜು ದಗದಗಿಸಿ ನರೆವ ಕಟುವ ದಗದಗಿಸಿ ನರೆವ ಕಟುವ ದಗದಗಿಸಿ ನರೆವ ಕಟುವ ಪರೇಶ, ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರಯಾಗ ಪೂಜೆ ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರಗಂಧರ್ವ ಕೋಟಿಗಳು ಅಂದ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು. ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮುಮ್ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರ ಭಕ್ತನ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಕೇಳಬಾರದು ಸರ್ವೇಶ್ವರ ಧರ್ಮಪತ್ನಿ, ಕೇಳಿದರೆ ಮನ ಮರುಕುವುದು ತಾಯಿ. ಬಸವೇಶ್ವರ, ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖ ಕಾಂತಿ ಕಾರಣವಾಗಿರುವುದು. ಮರೆಮಾಚಬೇಡ, ನನ್ನ ಪತಿಗಾದ ಮರುಕವು ಯಾರಿಂದ ನಡೆಯಿತು? ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿ ಗುಂದಿದೆ ಎಂದರೆ ಅಂದರೇನು ತಾಯಿ? ಶಿಬೇಶ, ಕೈ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರುಕವಾಗುವುದು. ಅದೇನೆಂದು ಬೇಗನೆ ಹೇಳು. ಪರಮ ಅರ ಕರುಣ ವರ ಚಂದ್ರಧರನೆ ಲೋಕೇಶ, ಪರಮ ಅರ ಕರುಣ ಪರಮ ಅರ ಕರುಣ ವರ ಚಂದ್ರಧರನೆ ಲೋಕೇಶ, ಪರಮ ಅರ ಕರುಣ ಶಶಿಧರಾಕರ ಶಶಿಕಲಾಮಯ ದುರಚರಣನುತ ಶಶಿಕಲಾಮಯ ದುರಚರಣನುತ ಪಾಯಿ ವಂದಿತ ಪಾವನವಾಸ ಪಾಯಿ ವಂದಿತ ಪಾವನವಾಸ, ಪರಮ ಅರ ಕರುಣ ವರ ಚಂದ್ರಧರನೆ ಲೋಕೇಶ, ಪರಮ ಅರ ಕರುಣ ಪರಮ ಅರ ಕರುಣ ಪರಮ ಅರ ಕರುಣ. ದೇವಿ, ಸೂರ್ಯನ ಕಿರಣಗಳು ಸೋಂಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜು ಹನಿಗಳಂತೆ ಮುಸಿದೊಡೆ ಓಡಲು ತಾವರಿಗೆ ಭಂಗವೇ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆಯಾದರೇನು, ಅದು ಕೂಡ ಕಾಲಗತಿಯಿಂದ ಕಂದಿ ಹಾಳಾಗುವುದು. ಕೇಳಿದ್ಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ದೇವಿ, ಸೂರ್ಯನ ಕಿರಣಗಳು ಸೋಂಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜು ಹನಿಗಳು ಮುಸುಳಿದಡೇನು ತಾವರಿಗೆ ಭಂಗವೇ? ಪರಾಶಕ್ತಿ, ಬಲಹೀನರಾದ ಮನಮುಖರು ಮಾತ್ರವಾದ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿಲ್ಲ. ಬಸವೇಶ್ವರ, ಅದಾವ ಮಧುಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು.
ಭವಾನಿ, ಹಸಿವು ಬಾಯಾರಿಕೆಯಿಂದ ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸಿಸುವಂತೆ ಆ ಛತ್ರಯಾಗದಲ್ಲಿ ಮನಮುಖರಿಗೆ ಮರೆಯಾಗಿದೆ. ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ ಸತಿ. ಅದು ನಿನಗೆ ಮುಂದೆ ಗೊತ್ತಾಗುವುದು. ನಂದೀಶ್ವರ, ಕೇಳಿದ್ಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರನ್ನು ನೋಡಿ ಹೇಳುವೆಯಾ? ದೇವಿ, ಅವರೇ ಆದಿಶಕ್ತಿಯ ಹಿರಿಯ ಅಕ್ಕ ತಂಗಿಯರು. ತಂದೆಯಾದ ದಕ್ಷ ದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹತ್ತರವಾದ ಯಾಗಕ್ಕೆ ಹೋಗುತ್ತಿರುವರು. ಅದಿರಲಿ ಮಹೇಶ್ವರ, ಕಾರ್ಯಾರ್ಥವಾಗಿ ಆ ಶಿವಗಣಾಧೀಶ್ವರನನ್ನು ನೋಡಿಕೊಂಡು ಬರಲು ಹೋಗುವನು ಅಪ್ಪನೇ ಆಗಬೇಕು. ಸುಖಿಸೋ, ಸುಖವಾಗಿ ಶಿವಗಣಾಧೀಶ್ವರರನ್ನು ಸೇರಿ ಹೋಗಿ ಬಾ ನಂದೀಶ್ವರ. ನಿನಗೆ ಮಂಗಳವಾಗಲಿ. ಆಗಲಿ ಸ್ವಾಮಿ. ನಂದೀಶನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷಿಣಾಲಯಕ್ಕೆ ಹೋಗುವುದನ್ನು ನಾ ಬಲ್ಲೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ನನಗ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ಈಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗೆಯ ಬಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ನನ್ನ ತಂದೆ ದಕ್ಷ ದೇವ. ಆತನ ಮಗಳು ನಾನಲ್ಲವೇ ಶಂಕರ? ಹಾದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು. ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಉತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದಿರುವ ಕೋಗಿಲೆಯು ಕಾಗೆಯ ಮರಿ ಆಗಿದ್ದರೆ ಆ ಕಾಗೆಯ ಮರಿಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ನೀನು ನಿನ್ನ ತಂದೆಗೆ ದಕ್ಷದೇವರಿಗೆ ಮಗಳೇ ಆಗಿದ್ದರೆ ನಿನ್ನನ್ನು ಕರೆಸುತ್ತಿದ್ದನ ಆ ನಿನ್ನ ಜನಕ. ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಮಂಗಳ ಮಂಗಳ ಮಂಗಳ. ಆ ನಿನ್ನ ತಂದೆ ದಕ್ಷ ದೇವನಿಗೆ ನೀನು ಮಗಳೂ ಅಲ್ಲ, ನಾನು ಜಾಮಾತನೂ ಅಲ್ಲ. ನನಗಿರುವ ಸಂತೋಷವನ್ನು ಮರಿದಿಕ್ಕಬೇಡ. ಗುರು ಮಂದಿರಕ್ಕೆ, ಪಿತ ಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೇಳುತ್ತಿದ್ದೆ. ನಿನ್ನ ತಂದೆ ಅವನೋರ್ವ ರಾಜಸದಿಂದ ಕೂಡಿದ ಅಹಂಕಾರಿ. ಕಾಡಿನಲ್ಲಿ ವಾಸ ಮಾಡುವ ದುಷ್ಟ ಮೃಗಗಳಿಗಾದರುಂಟು ಶಾಂತಿ, ಹುತ್ತದಲ್ಲಿ ವಾಸ ಮಾಡುವ ವಿಷ ಸರ್ಪಗಳಿಗಾದರುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷ ದೇವರಿಗಿಲ್ಲ ನನ್ನಲ್ಲಿ ಶಾಂತಿ. ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದರು ಮಹಾದೇವಿ. ಮರುಗಿಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಗುರುಡೆ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ಅದು ಗೀತವಲ್ಲ. ನಿನ್ನ ಆತ್ಮವನ್ನು ಸುತ್ತು ಗಂಟಿ ಎಳೆಯುತ್ತಿರುವ ಕಾಲಪಾಶ. ಪಾಶವಾದರೆ ತಂದೆ ಮನೆಯೆಂದರೆ ಚಿಕ್ಕಂದು ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು. ಹಠಬೇಡ ಸತಿ. ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾದುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ಋತ ವೈರವನ್ನು ಕಳಿಸಿರುವನ ಆ ನಿನ್ನ ಜನಕ. ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಮೈಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ,
ಇದುವರೆಗೂ ನಿನ್ನ ಮನ ನೋಯುವುದೆಂದು ನಿಧಾನಿಸಿದ್ದೆ. ಕೇಳು, ನಿನ್ನೆಯ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ನಿಮ್ಮ ಪ್ರದಕ್ಷಿಣೆಗೆ. ಏನು ಮನ ಬದಲಾಯಿತೆ? ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನನ್ನ ತಂದೆ ಆ ದಕ್ಷ ದೇವರು? ಏನು ಸಂತೋಷ ಪಟ್ಟನೆ ಆ ನಿಮ್ಮಪ್ಪ ದಕ್ಷ ದೇವ ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನಿಮ್ಮಪ್ಪನ ಜಿಜ್ಞಾಸೆಯು ಅವರ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠೂರದ ನಿರರ್ಥಕವಾದ ಮಾತುಗಳಿಂದ ನನ್ನಲ್ಲಿ ಆ ಚಂದ್ರಾರ್ಕವಾದ ವೈರತ್ವದ ಮಾತುಗಳನ್ನಾಡಿದರು. ತಂದೆಯ ಮಾತಿಗೆ ಬೇಸರವಾದ ಭೂತೇಶ್ವರ, ಬಯಲಾಡಬ್ಬರದ ಮಾತಿಗೆ ಬೇಸರವೇಕೆ ಭೂತೇಶ್ವರಿ? ಬೆಂದಿದ್ದೆನ್ನೊಡಲು ಆ ಪವಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಂಬಿತ್ತುಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ಆ ದೇವಬಂಧುಗಳ ಸುನಾದಕ್ಕೆ ನಿಮ್ಮಪ್ಪ ದಕ್ಷ ದೇವನ ವಿಷಯ ನನ್ನ ಕಠೋರವಾದ ಜ್ವಾಲೆಯ ಮಾತುಗಳು ಅಲ್ಲಿ ಹುಕ್ಕಿ ಬರುತ್ತಿದ್ದ ಮಂಗಳಕರನಾದವನ್ನು ಮರೆಮಾಚಿಸಿತು. ಸತಿ ಭೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೂ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳಿರಿಸಿತು ಆ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಎಷ್ಟು ಬರುವುದು, ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನಾನೇ ಹೀಗಂದ ಮೇಲೆ ಇತರ ಪಾಡೇನು ಶಂಕರ? ಶಕ್ತಿ ಯುದ್ಧ ರಂಗದಲ್ಲರಿತವಾದ ಶಸ್ತ್ರಾಸ್ತ್ರಗಳಿಂದುಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪ ದಕ್ಷ ದೇವರ ಹರಿತವಾದ ಮಾತೆಂಬ ಹಲಗು ನನ್ನೊಡಲನ್ನು ತಾಗಿ ಅದರಿಂದುಂಟಾದ ನೋವನ್ನು ಸಹಿಸಲಾರದೆ ಸಕ್ಕರೆ ಉರಿಯುತ್ತಿರುವುದು. ದೇವಿ ಇದನ್ನು ತಿಳಿದ ದಕ್ಷನು ಪಾಷಾಣ ಹೃದಯನಾಗಿ ತನ್ನ ಸಹಮಿತ್ರನಾದ ಮೃಗುದೇವರ ಕುಮಂತ್ರದ ಮಾತುಗಳಿಗೆ ಮರುಳಾಗಿ ಮಾರಣ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊಲ್ಲಲು ಹಣಿ ಮಾಡುತ್ತಿರುವನು. ಮಾರಣ ಮಹಾಯಜ್ಞ ಅದನ್ನು ಹೂಡುವರಾರು? ಕರ್ಮದ ಅನುಬಂಧದ ವಜ್ರರಸದಿಂದ ಬಂಧಿತವಾದ ಇಡೀ ಬ್ರಹ್ಮಾಂಡವನ್ನು ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸಲ್ಪಟ್ಟ ಕ್ಷಪಾಲ ಪಾತ್ರಗಳೇ ಕ್ಷುತ್ತೆಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಹೋಮಾಗ್ಲಿ ಕುಂಡಲದಲ್ಲಿ ನಿಮ್ಮಪ್ಪ ದಕ್ಷ ದೇವರಂತಹ ಸಾವಿರಾರು ಕರ್ಮ ಬಂಧಿತರು ಒಬ್ಬರ ಪುಗೇರೆಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞವನ್ನು ಹೂಡುವರಾರು? ನಾನಲ್ಲವೇ? ಇದನ್ನು ತಿಳಿದಿದ್ದರೂ ವಿವೇಕರಹಿತನಾದ ನಿಮ್ಮಪ್ಪ ಪ್ರಾಣೇಶ್ವರ, ಸ್ವಾಮಿ, ವಿವೇಕಿಯಾದ ತಂದೆಗೆ ವಿವೇಕವನ್ನೇ ಹೇಳಲಾದರೂ ನಾನು ಶ್ಲೋಕಕ್ಕೆ ಹೋಗಬಾರದೇನು? ಸತಿ, ದಕ್ಷನಿಗೆ ನಿನ್ನ ಮಾತು ಹಿತಕರವಾಗಿ ತೋರುವುದಿಲ್ಲ. ಅಲ್ಲದೆ ನನ್ನ ಮಾತನ್ನು ಮೀರಿ ನೀನು ಅಲ್ಲಿಗೆ ಹೋಗುವುದೇ ಆದರೆ ಅಲ್ಲಿ ನಿನಗೆ ಹಾನಿ ತಪ್ಪದು. ತಂದೆ ನಿರಾಕರಿಸಿರೇನು? ತಾಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪೂಜಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನೆದಾಸಿಯ ಶಿವನೇ ನೀನೊಲ್ಲೆಯ. ದೇವಾ
ಆದ ಅಪಜೀವ ನನಗಲ್ಲವೇ? ಮಾತನಾಡು ಸ್ವಾಮಿ, ಮಾನ್ಯ ಮನದಾಸೆ ಮನಸ್ಸಿಲ್ಲದೆ ಮನ್ನಿಸು. ಇನ್ನು ಧರ್ಮಪತಿ ರಾಜೇಶ್ವರಿಗೆ ದಕ್ಷಿಣ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯವನ ಬಯ ಬಯಸದಿರು ರಾಜರಾಜೇಶ್ವರಿ ಮಹಾ ಯಜ್ಞದೊಳು ಫಲವಿಲ್ಲ ಮಹಾಯಜ್ಞದೊಳು ಫಲವಿಲ್ಲ ಮಹಾಮದಾನಂದ ನಿನ್ನ ಬಿನ ಜಗದ ಯಜ್ಞಕ್ಕೆ ಹೋಗದಿರುತ್ತಾಯೇ ಹೋಗದಿರುತ್ತಾಯೇ ಸತಿ ಸತಿ ಎಚ್ಚರ ನನ್ನ ಜೀವನ ಚಕ್ರಕ್ಕೆ ಉತ್ತರದಾರಕನಾರು. ಅವನೇ ಓ ಶಿರ್ವಾನ್ ನುಡಿದಿರುವಂತ ಮೂರ್ತಿಯು ಆನೆ ಬರುವುದೆಂದು ಮಾತನಾಡದೆ ಕುಳಿತಿರುವನೇ ಮಹಾದೇವನು. ನನಗುಂಟೆ ಹಾಗೆ ವಂಶದೇವನಲ್ಲಿ ಅಥವಾ ದೇವನಲ್ಲಿ ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗದೆ ಕೈ ಸನ್ನೆಗೆ ಕೈಲಾಸಪತಿ ಇರಲಿ. ಅದೇ ನನಗೆ ಆಶೀರ್ವಾದ ತಿಳಿದುಕೊಂಡು ಈಗಲೇ ದಕ್ಷ ಲೋಕಕ್ಕೆ ಹೋಗು. ನಂದೀಶ್ವರ ಅನಾದಿ ಭಕ್ತ ಬದಲಾದಷ್ಟು ಮಹಾಕೋಟಿಗನಾದೀಶ್ವರನ ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿ. ಸ್ವಾಮಿ
ಭಯಂಕರ ಶಕ್ತಿಯೇ ನಮಃ. ಭೈರವಿಯೇ ಸ್ವಾಹ. ವಜ್ರಬಂಧದ ಮಹಾಯಜ್ಞದೊಳ್ ಪ್ರಜ್ವಲಿಪ ಭಯಂಕರ ಭೈರವಿಯ ಘೋಷದಿ ಪ್ರಭುದೇವ ವಜ್ರಬಂಧದ ಮಹಾಯಜ್ಞದೊಳ್ ಪ್ರಜ್ವಲಿಪ ಭಯಂಕರ ಭೈರವಿಯ ಘೋಷದಿ ವಜ್ರಮಕುಟಾಂಬೆಯ ಭಜಿಸಿ ಬ್ರಹ್ಮಾಂಡ ಕೋಟಿಗಳ ಭವ್ಯ ಮಂದಿರದ ಮಹಾಶಕ್ತಿ ಭೈರವಿಯ ಪರಮಾನುಗ್ರಹವು ಎನ್ನ ಮೇಲಿರುವಾಗ ಬ್ರಹ್ಮಾಂಡದ ಅಧಿನಾಯಕನೆಂದು ಹೆಸರಾಂತ ಪ್ರಚಂಡ ಪರಶಿವನಿಗೆ ಧಿಕ್ಕಾರ. ಬ್ರಹ್ಮ ಪೂಜ್ಯನಾದ ಭೃಗುದೇವನ ಮಂತ್ರೋಚ್ಚಾರ ಬ್ರಹ್ಮ ಜ್ವಾಲರೇ ಅದ್ಭುತ ಪರಾಕ್ರಮಿಗಳಿಂದ ಕೂಡಿದ ಈ ದಕ್ಷ ಬ್ರಹ್ಮನಿಂದ ಧಿಕ್ಕಾರವಾ ಪರಶಿವನಿಗೆ. ಭೃಗುದೇವ, ಯಜ್ಞ ಸಮಾರಂಭವು ಸಾಂಗವಾಗಿ ನೆರವೇರಬೇಕಲ್ಲವೇ? ಬಾಪುವದ್ವದೇಹಿ ನೆನೆದ ಮಾತ್ರಕ್ಕೆ ಕಣ್ಣೆದುರಿಗೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸುವ ಈ ದುರಧೀರ ಭೃಗುದೇವನ ಯಜ್ಞಕ್ಕೆ ಭಂಗವೇ ದಕ್ಷಪತಿ.
ನೈಋತ್ಯದಲ್ಲಿ ಹುಟ್ಟಿದ ಮೇಘ ಅವರಣ ಯಜ್ಞವನ್ನು ನಡೆಯುವವರಾರು. ಬಾಪು ಬಾಪು ಜಠಾಧಾರಿ, ನೀನಲ್ಲವೇ ನನ್ನ ಪೂಜಾರ್ಹನಾದ ಗುರುದೇವ. ಇದರಲ್ಲಿ ನಿಮ್ಮ ಅಭಿಪ್ರಾಯವೇನು ಬ್ರಹ್ಮದೇವ? ಭವಾನಿ ಹರಸನಿಗೆ ವಿರೋಧವಾದ ಯಜ್ಞವು ಎಂದಿಗೂ ಫಲಿತರಾಗದು. ಭವಾನಿ ಭವಾನಿ ಯಾರು? ಅವಳ ಅರಸನಾರು? ಭವಾನಿಯೇ ನಿನ್ನ ಮಗಳು, ಅರಸನೇ ಜಾಮಾತನಾದ ಸಾಂಬಶಿವನು. ಆ ದೇವನೇ ಆದಿಶಕ್ತಿ ವಲ್ಲಭ. ಆ ಮಹಾತ್ಮ ನಿರಂಜನ ಮೂರ್ತಿಗೆ ಇಲ್ಲಿಗೆ ಬರಲು ಪ್ರೀತಿ ಇಲ್ಲ. ಎಚ್ಚರನಾದ ಚಂದ್ರಮ, ನಿನ್ನ ಪೂರ್ವದ ಪರಿಭವವನ್ನು ದಕ್ಷಪತಿ, ಈ ಭೃಗುದೇವನ ಮಾತನ್ನು ನಂಬಬೇಡ. ಪರಮೇಶ್ವರನಲ್ಲಿ ಹಠವಿಡಿದು ಹಾಳಾದವರು ಹಲವರುಂಟು. ಹಳೆಯ ದಿನದ ಚರ್ಮಾಸ್ತಿಗಳನ್ನು ಧರಿಸಿರುವ ಆ ಅನಾಥ, ಒಂದು ಮುಖ ಸಾಲದೆಂದು ಬಹುಮುಖಗಳನ್ನು ಧರಿಸಿರುವ ವೈದಿಕ ಪೀತಾಮಾನೆಂದು ಸುಮ್ಮನಿರಬೇಕಾಗಿದೆ. ಇಲ್ಲವಾದರೆ ಆ ಮಹಾ ನೀನು ಬರುವಾಗ ಏನೆಂದು ಹೇಳಿದನು? ಬಹು ವಿಧವಾಗಿ ಬಯಸಿ ಬರುವನೆಂದು ಹೇಳಿದನು ಗುರುದೇವ. ವಂದನಾ ಜನಾರ್ದನ. ಬಾ ನಾರಾಯಣ ಮೂರ್ತಿಯೇ, ನಿನಗೊಂದು ನನ್ನ ಯಜ್ಞ ಶಾಲೆಯಲ್ಲಿ ಒಂದು ಅಗ್ರಸ್ಥಾನ. ಭೃಗುವಿನೊಡನೆ ಸಹಕರಿಸಿ ಯಜ್ಞವನ್ನು ನೆರವೇರಿಸಿ. ದಕ್ಷಪತಿ, ಅದಿರಲಿ. ಶಿವಭಕ್ತ ಶಿಖಾಮಣಿಯಾದ ದಧಿಸುರುಷಿಯಲ್ಲಿ ವೇದಗಳು ಕೈ ಎತ್ತಿ ಸಾರುತ್ತಿರುವವು. ಜನಾರ್ದನ, ವೇದಗಳನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ದದಿಚಿ ರುಚಿಯು ನೀನು ಒಂದೇ ವಂಶದವರಾಗಿರಬೇಕು. ನಿಮಗೀವರಿಗೂ ಆ ವೇದವೇ ತಾಯಿ, ಮಹಾದೇವನೇ ತಂದೆ. ದಕ್ಷ ಬ್ರಹ್ಮ, ದಜಿಚಿ ಮಹಾತ್ಮರು ಬಂದಿರುವರೆಂದು ನನ್ನನ್ನು ಕರೆಸಿದೆ ಇಲ್ಲ. ಆ ಮಹಾತ್ಮರೆಲ್ಲೇ? ಈ ಯಜ್ಞಕ್ಕೆ ದದಿಚು ಬೇಕಾಗಿಲ್ಲ. ಸಂಪವಾಗುವುದು ದಕ್ಷ ನೋಡನೆ ಮಾತಾಯನು ನಾರಾಯಣ. ಯಜ್ಞದ ಅಧಿದೈವನಾದ ನನ್ನಲ್ಲಿ ಮಾತನಾಡು. ಆ ವಿಚಾರ ನಿನಗೇಕೆ ಭೃಗು ಮುನಿಯೇ? ನೀ ದೈವವೋ ಆದಿದೈವವೋ ಅದು ಯಾರಿಗೆ ತಿಳಿಯುತ್ತದೆ? ದಕ್ಷ ಬ್ರಹ್ಮ, ಈ ಭೃಗುವಿನ ಮಾತಿನ ಹುಡುಗಾಟದ ಮಾತುಗಳನ್ನು ಬೋಧಿಸಿ ಈ ಆಳು ಉಳುಕು ಯಜ್ಞವನ್ನು ಮಾಡುವ ಹುಡುಗರಿಗೆ ಉಂಟು ಅರನಿಂದ ಶಿಕ್ಷೆ. ಕಣ್ಣಿದ್ದು ಕುರುಡನಂತೆ ಕಂಗಾಲಾಗೇಕೆ ಕಾಣುವೆ ಪರಶಿವನನ್ನು? ನಿಲ್ಲಿಸು ದಕ್ಷ ಬ್ರಹ್ಮ ನಿನ್ನ ಈ ಯಜ್ಞವನ್ನು. ಸಾಕು, ಬಾಯಿ ಮುಚ್ಚು. ಇಲ್ಲವಾದರೆ ಶಕ್ತಿಯೇ ನಮಃ. ಶಕ್ತಿಯೇ ನಮಃ. ಚಂದ್ರಿಕಾ ಶಕ್ತಿಯೇ ನಮಃ. ಹೀಂ ಭಯಂಕರ ಶಕ್ತಿಯೇ ನಮಃ. ಅಪ್ಪ ಅಪ್ಪ ಅಪ್ಪ, ಹೊರ ತಂದೆಯನ್ನು ಪಿತನಿಂದೇನು ಮಾಡ ತಂದೆಯನ್ನು ಮರದ ಘಾತುಡಿ ನೀನಲ್ಲವೇ? ನನ್ನ ತಂದೆಯೇ ಅಲ್ಲ. ಏನಂದೆ? ಮತ್ತೊಮ್ಮೆ ಹೇಳು. ನೀನು ನನ್ನ ತಂದೆಯಲ್ಲ, ತಂದೆಯಲ್ಲ. ನಿನ್ನ ಋತಾಕಾಂಕ್ಷೆಯನ್ನು ನಿಲ್ಲಿಸು. ದಕ್ಷ ಯಜ್ಞದ ಭೂತೇಶನಲ್ಲವೇ ಈ ದಕ್ಷ ಬ್ರಹ್ಮ? ಅಲ್ಲಿ ಕಾಣುವ ಭೃಗುದೇವನೇ ಯಜ್ಞಾಧಿಕಾರಿ. ಗೌರಿ ಘನವಂತನಿಂದು ಘನತೆಯಿಂದಲೇ ಘೋರ ಯಜ್ಞದಲ್ಲಿ ತಾರಿಕೊಳ್ಳುವೆ ಶಿವನ ಬರುವ ಭೂತೇಶ
ಮೆಟ್ಟಿಲು ಗನದಿಂದಲೇ 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 ದಿಗ್ದರ್ಶಕರ ಹವನೆ ಭಿಕ್ಷುಕನನ್ನು ಕೈ ಹಿಡಿದ ಭಿಕ್ಷುಕಿ ಅಭಿಮಾನವನ್ನು ದಕ್ಷ ಹಂಬಲಿಸಬೇಡ. ದರಿದ್ರದ ಪುಣ್ಯ ನಿಧಿಯು ನನ್ನ ಪರಶಿವನು ಯಾವ ಶಿವ ಎಂದರಡಕ್ಷರವನ್ನು ಅಂತ್ಯಕಾಲದಲ್ಲಿ ಉಚ್ಚರಿಸುವರು. ರೌರವಾದಿ ಕೊಂಬಿ ನರಕಾದಿ ಪಾತಕಗಳನ್ನೇ ನಿವಾರಿಸಿಕೊಳ್ಳುವರು. ಸಣ್ಣ 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 ಗ್ರಂಥಿಗಳೇ ಇಲೆಗಳು, ಆ ದೂರ್ಜಟಿಯ ಕೇಶರಾಶಿಯೇ ಧರ್ಮಾಂತರಗಳು. ನಿನಗೆ ಬುದ್ಧಿ ಬರಲಿ ಶಂಕರ, ಪರಮೇಶ್ವರ, ನನ್ನ ಅಪರಾಧವನ್ನು ಮನ್ನಿಸು. ನಾನಿನ್ನು ಕೈಲಾಸಕ್ಕೆ ಬರಲಾರೆ. ಅಪರಾಧವನ್ನು ಮನ್ನಿಸು ಮಹೇಶ್ವರನೇ ಬಾ, ಶೂಲಪಾಣಿಗೆ ಬಾ, ಗೋಪಾಲಲೋಚನನೆ ಬಾ, ಮೊರೆಯ ಕೇಳಿಸು, ಕರುಣೆ ತೋರಿಸು, ನ್ಯಾಯ ನೀತಿ ಉಳಿಸು, ಸುರರು ಕಡೆದ ವಿಷವನ್ನು ಕ್ಷಣದಲ್ಲಿ ಕುಡಿದು ನಿಂತ ಹರನೇ, ಚಂಡಿಕಾವನದ ಅಂಬೆಗೆ ಒಲಿದರೊಂಡ ಮಾಲಧರನೇ, ಭಕ್ತ ಬಾಂಧವನೇ ಬಸುವ ಭೂಪವ ತಾಳಿ ದುಷ್ಟರನ್ನು ಸಂಹರಿಸು, ತಡಬೇಕೆ ನೀ ಬೇಗ ಬಂದು. ವಿಶ್ವರೂಪವ ತಾಳಿದ ಪರಮೇಶ್ವರ, ಶಂಕರ, ಓಂ ನಮಃ ಧೂರ್ತ ಶಿವಶಕ್ತಿಯರನ್ನು ಒತ್ತು ಮೆರೆಯುವ ಶಕ್ತಿಹೀನ ದ್ರೋಹಿ, ಜಡೆಮುಡಿಗಳನ್ನು ಕಟ್ಟಿ ದಕ್ಷನಲ್ಲಿ ದುರ್ಭೇದವನ್ನು ಬೆಳೆಸಿದ ವಿಘಾತ ನಂದೀಶ್ವರ, ಸಣ್ಣ 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 ಕಲ್ಲು ಬಂಡೆಗಳಲ್ಲಿ ವಾಸ ಮಾಡುವ ನಿನಗೆ ಕೆಸುವೇಕದ ವಿಚಾರ. ಭೃಗು, ಕಣ್ಣೊಂದು ಹಾಳಾಯಿತು ಅವರಿರುವರ ಕೋಪದಲ್ಲಿ, ನಿನಗಾಗುವುದು ಇನ್ನುಳಿದ 2 ಕಣ್ಣುಗಳಿಗೆ ದೀಕ್ಷೆ. ಧೂರ್ತ, ಯಾರೊಡನೆ ನಿನ್ನ ಮಾತು? ನಿನ್ನ ತನುಮನಗಳನ್ನು ಈ ತಪೋಗ್ನಿ ಜ್ವಾಲಕ್ಕೆ ಆವಿರ್ಭಾಗವನ್ನು ಘೋರ ಯಜ್ಞದಲ್ಲಿ ಮರ್ತುಗಳಿಂದ ದರ್ಪವನ್ನು